ಮಾದರಿಯ ಪ್ರಾಥಮಿಕ ಶಾಲೆ ಬೆಳಗಾನೂರಿನಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿರುವಂಥ ಎಸ್ ಎಂ ಬೈಪಾ ಗುರುಗಳು ವಹಿಸಬೇಕು ಅಂತ ಕೇಳ್ಕೊತಾ ಶಾಲೆಯ ಎಲ್ಲ ಶಿಕ್ಷಕರು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕು. ಈಗಾಗಲೇ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ವೇದಿಕೆ ಮೇಲೆ ಬಂದು ತಾವು ಮಾಡಿದಂತಹ ಎಲ್ಲ ಫಲಕಗಳನ್ನು ತಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾರೆ. ಇವತ್ತಿರುವಂಥ ವಿಷಯ ಏನಪ್ಪ ಅಂತಂದ್ರೆ, ಸಂಭ್ರಮ ಶನಿವಾರದ ವಿಷಯ ಏನಾದಂದ್ರೆ ಹಿಂಸೆ, ಅಪರಾಧ ಮತ್ತು ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಮತ್ತು ಭದ್ರತೆಯನ್ನು ನಾವು ಹೇಗೆ ಪಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಮಕ್ಕಳಿಗೆ ಮನದಟ್ಟು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವಂಥ ಯೋಜನೆಯನ್ನು ನಾವು ಈ ತಿಂಗಳು ಈ ಕಾರ್ಯಕ್ರಮವನ್ನು ಅತ್ಯಂತ ಒಂದು ವಿಶೇಷತೆಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಏನಾಗುತ್ತಾ ನಮ್ಮ ಶಾಲೆಯಲ್ಲಿ ಶುರುವಾಗುತ್ತಾ ಮಕ್ಕಳು ತಾವೇನೇನು ಮಾಡಿದ್ದಾರೆ ಇವು 3 ಹಂತಗಳಲ್ಲಿ ಕಾರ್ಯಕ್ರಮ ನಡೀತದೆ. ಒಂದು ಅರಿವು, ಅನುಭವ ಮತ್ತು ಅವಲೋಕನ ಅನ್ನುವಂಥ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ 1ರಿಂದ 3ನೇ ತರಗತಿಯ ಮಕ್ಕಳು, 4ರಿಂದ 5ನೇ ತರಗತಿಯ ಮಕ್ಕಳು, 6ರಿಂದ 8ನೇ ತರಗತಿಯ ಮಕ್ಕಳು 3 ಹಂತದಲ್ಲಿ ಈ ಕಾರ್ಯಕ್ರಮ ನಡೆಯುವುದರಿಂದ 1ರಿಂದ 3ನೇ ಹಂತದ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 6ರಿಂದ 8ನೇ ತರಗತಿಯ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಏನೇನು ಮಾಡಿದಾರ ಅನ್ನೋದನ್ನು ನಾವು ಅವರ ಬಾಯಿಂದಲೇ ಏನು ಮಾಡಬೇಕಾಗಿದೆ, ಹೇಳಬೇಕಾಗಿದೆ. ಇದು ಬರೀ ಹೇಳ್ತಾರಷ್ಟೇ. ಈಗ ನೆಕ್ಸ್ಟ್ ಒಂದೊಂದು ತಂಡದವರು ತಮ್ಮ ತಮ್ಮ ಅನುಭವ ಇರ್ಬೋದು, ತಮ್ಮ ಅರಿವು ಇರ್ಬೋದು, ತಮ್ಮ ಅವಲೋಕನ ಇರ್ಬೋದು, ಅದನ್ನು ತಮ್ಮ ಮುಂದೆ ಖಂಡನೆಯನ್ನು ಮಾಡ್ತಾರೆ. ಅದು ಕೂಡ ತಾವು ಶಾಂತತೆಯಿಂದ ಕೂತ್ಕೊಂಡು ಕೇಳ್ಕೋಬೇಕು. ಇವತ್ತಿರುವುದೇ ನಿಮಗಾಗಿ, ನಿಮಗೋಸ್ಕರ ಸರ್ಕಾರ ಮಾಡಿದಂತಹ ಸಂಭ್ರಮ ಶನಿವಾರ ಜೊತೆಗೆ ಬ್ಯಾಗ್ಲೆಸ್ ಡೇ ಕಾರ್ಯಕ್ರಮ. ಇವತ್ತು ಒಂದು ದಿವಸ ಫ್ರೀಯಾಗಿ ಮಕ್ಕಳು ಖುಷಿಯಿಂದ ಕುಡಿಲಿ, ಸಂಭ್ರಮದಿಂದ ಇರಲಿ. ಪ್ರತಿ ತಿಂಗಳ 3ನೇ ಶನಿವಾರ ಸರ್ಕಾರದ ಉದ್ದೇಶ ಏನು, ಪ್ರತಿದಿನ ಮಕ್ಕಳು ಭಾರವನ್ನು ಹೊತ್ಕೊಂಡು ಬಂದು ಭಾಳಷ್ಟು ಮನಸ್ಸಿಗೆ ಏನೋ ಒಂದು ಕಡೆ ನೋವು ಇರ್ತದೆ ಮಕ್ಕಳಿಗೆ. ಆ ನೋವನ್ನು ಹೊರಗೆ ಬರಬೇಕು ಮಕ್ಕಳು, ಹೌದಲ್ಲ? ಆ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರ ಖುಷಿಯಿಂದ ಕುಣಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದದ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳು ಈ ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ತಿಂಗಳು ಈ ಮಕ್ಕಳಲ್ಲಿ ಪ್ರತಿ ತಿಂಗಳ ಮಾಹಿತಿಯನ್ನು ಮಕ್ಕಳಿಗೆ ಮುಟ್ಟಿಸ್ತೇವೆ. ಅದರ ತಕ್ಕ ಅವರು ಕೂಡ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅನ್ನುವಂಥ ಉದ್ದೇಶ ಕೂಡ ಸರ್ಕಾರದಷ್ಟೇ ಅಲ್ಲ, ನಮ್ಮೆಲ್ಲರ ಉದ್ದೇಶ ಆಗಿದೆ. ಅದನ್ನು ತಾವೆಲ್ಲರೂ ಭಾಳಷ್ಟು ಶಾಂತತೆಯಿಂದ ಕೂತ್ಕೋಬೇಕು. ಎಲ್ಲ ಮಕ್ಕಳು ಶಾಂತತೆಯಿಂದ ಕೂತ್ಕೊಂಡು ಇವ್ರೇನು ಕಾರ್ಯಕ್ರಮ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅದೆಲ್ಲ ಆದಮೇಲೆ ನಾವು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೇವೆ. ಆ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗ್ತದ, ಉತ್ತರವನ್ನು ಕೊಡಬೇಕಾಗ್ತದೆ. ನೀವು ಯಾವಾಗ ಸರಿಯಾಗಿ ಕೂತ್ಕೊಂಡು ಶಾಂತತೆಯಿಂದ ಕೂತ್ಕೊಂಡು ಇವ್ರು ಹೇಳುವಂಥ ವಿಷಯವನ್ನು ಆಲಿಸ್ತೀರಿ, ಆವಾಗ ನಿಮ್ಮಲ್ಲಿ ಉತ್ತರಗಳು ಬರ್ತಾವ. ಅರ್ಥ ಆಗತ್ತದ? ಅದಕ್ಕೋಸ್ಕರ ಎಲ್ಲರೂ ಶಾಂತತೆಯನ್ನು ಕಾಪಾಡ್ಕೋಬೇಕಂತ ಹೇಳ್ತಾ ನಮ್ಮ ಶಾಲೆಯ ಮಕ್ಕಳು ಈಗ ತಮ್ಮ ಒಂದು ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ. ಟೀಚರಿ ಕಟ್ ಮಾಡಿ. ಸಂಭ್ರಮ ಶನಿವಾರ ಚಟುವಟಿಕೆ 2025-2026ನೇ ಸಾಲಿನ ದಿನಾಂಕ 21/2/2026 ವಾರ ಶನಿವಾರ. ಥೀಮ್ ಆಟದ ಸುರಕ್ಷತೆ, ವಿಷಯ ಅರಿವು, ಗುಂಪು 1. ಸಂಭ್ರಮ ಶನಿವಾರ ಚಟುವಟಿಕೆ ದಿನಾಂಕ 21/2/2026 ವಾರ ಶನಿವಾರ ತರಗತಿ 3ನೇ ತರಗತಿ. GMPS ಬೆಳಗಾನೂರು 2026 ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ ದಿನಾಂಕ 21/2/2026 ವಿಷಯ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಚಟುವಟಿಕೆ ಅರಿವು, ರಕ್ಷಣೆ ಎಂದರೇನು, ರಕ್ಷಣೆಯ ವಿಧಗಳ ಪರಿಚಯ. ತರಗತಿ 6ನೇ ತರಗತಿ, ಗುಂಪು 2. GMPS ಬೆಳಗಾನೂರು ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ ದಿನಾಂಕ 21/2/2026 ವಿಷಯ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ಸುರಕ್ಷತೆ ಹಾಗೂ ಭದ್ರತೆ. ಚಟುವಟಿಕೆ ಅನುಭವ, ನಾನೇನು ಮಾಡಬಲ್ಲೆನು, ಗುಂಪು 1. ತರಗತಿ 7ನೇ ತರಗತಿ. GMPS ಬೆಳಗಾನೂರು ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ 2025-2026 ದಿನಾಂಕ 21/2/2026 ವಿಷಯ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭದಲ್ಲಿ ಸುರಕ್ಷತೆ ಹಾಗೂ ಭದ್ರತೆ. ಚಟುವಟಿಕೆ ಅನುಭವ, ನಾನೇನು ಮಾಡಬಲ್ಲೆ. ತರಗತಿ 7ನೇ ತರಗತಿ, ಗುಂಪು 2. GMPS ಬೆಳಗಾನೂರು 2025-2026 ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ ದಿನಾಂಕ 21/2/2026 ವಿಷಯ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ
ಭದ್ರತೆ ಚಟುವಟಿಕೆ ಅನುಭವ ನಾನೇನು ಮಾಡಬಲ್ಲೆ ತರಗತಿ 7ನೇ ತರಗತಿ ಗುಂಪು 3. GMPS ಬೆಳಗಾನೂರು 2025-26 ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ ದಿನಾಂಕ 21/2/2026 ವಿಷಯ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಮತ್ತು ಭದ್ರತೆ ಚಟುವಟಿಕೆ ಅನುಭವ ನಾನೇನು ಮಾಡಬಲ್ಲೆನು ತರಗತಿ 7ನೇ ಗುಂಪು 4. ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ ದಿನಾಂಕ 21/2/2026 ವಿಷಯ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಮತ್ತು ಭದ್ರತೆ ಚಟುವಟಿಕೆ ಅವಲೋಕನ ಸುರಕ್ಷತೆ ಜಾಗೃತಿ ಹರಡಿ. GMPS ಬೆಳಗಾನೂರು ಸಂಭ್ರಮ ಶನಿವಾರ ಚಟುವಟಿಕೆ ಬ್ಯಾಗ್ಲೆಸ್ ಡೇ ಕಾರ್ಯಕ್ರಮ ದಿನಾಂಕ 21/2/2026 ವಿಷಯ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ ಚಟುವಟಿಕೆ ಅವಲೋಕನ ಸುರಕ್ಷತೆ ಜಾಗೃತಿ ಹರಡಿ. ತರಗತಿ 8 ಗುಂಪು 2 ಶಾಲೆಯ ಸುರಕ್ಷತೆ. GMPS ಬೆಳಗಾನೂರು 2025-26 ಸಂಭ್ರಮ ಶನಿವಾರ ಬ್ಯಾಗ್ಲೆಸ್ ಡೇ ಚಟುವಟಿಕೆ ದಿನಾಂಕ 21/2/2026 ವಿಷಯ ಹಿಂಸೆ ಅಪರಾಧ ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ ಚಟುವಟಿಕೆ ಅವಲೋಕನ ಸುರಕ್ಷತೆ ಜಾಗೃತಿ ಹರಡಿ. ತರಗತಿ 8ನೇ ತರಗತಿ ಗುಂಪು 3. ನನಗೆ ಬಂದ ವಿಷಯ ಮನೆಯಲ್ಲಿ ಸುರಕ್ಷಿತವಾಗಿರುವುದು. ಇದು ಹೇಳ್ಬೇಡ ಈಗ ಮನೆಯಲ್ಲಿ ಸುರಕ್ಷಿತವಾಗಿರುವುದು. ಈ ಅವಲೋಕನದಲ್ಲಿ 3 ವಿಷಯ ಅದಾವ. ಸಮುದಾಯದಲ್ಲಿ ಹೇಗೆ ಸುರಕ್ಷಿತವಾಗಿರಬೇಕು, ಶಾಲೆಯಲ್ಲಿ ಹೇಗೆ ಸುರಕ್ಷಿತವಾಗಿರಬೇಕು, ಮನೆಯಲ್ಲಿ ಹೇಗೆ ಸುರಕ್ಷಿತವಾಗಿರಬೇಕು ಅಂತ 3 ತಂಡ ಮಾಡಿದ್ದೇವೆ ನಾವು. ಒಂದು ತಂಡಕ್ಕೆ ಮನೆಯಲ್ಲಿ ಇರುವಂಥ ಸುರಕ್ಷತೆ ಬಗ್ಗೆ, 2ನೇ ತಂಡ ಶಾಲೆ, 3ನೇ ತಂಡ ಸಮಾಜ ಅಥವಾ ಸಮುದಾಯ. ಈ ಥರ ನಾವು ಹಂಚಿಕೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಏನೇನು ತಮ್ಮ ಸಮುದಾಯದಲ್ಲಿ ಹೇಗೆ ಸುರಕ್ಷಿತವಾಗಿರಬೇಕು, ತಾವೇನಾದ್ರ ಬಗ್ಗೆ ಬರ್ಕೊಂಬಂದಿದಾರಲ್ಲ ಅದು ಆಮೇಲೆ ನಿಮಗೆ ವಿವರಣೆಯನ್ನು ಕೊಡ್ತಾರೆ. ಇವಾಗ ನಾವೇನು ಹೇಳಿವಂದ್ರೆ ಇವತ್ತು ಏನು ಇಂಪಾರ್ಟೆಂಟ್ ಅಂಶಗಳು ಅದಾವ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ಯಾರ. ಮುಂದಿನ ಕಾರ್ಯಕ್ರಮ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ಹಂತದವರು ಬಂದು ತಮ್ಮ ತಮ್ಮ ಅಭಿಪ್ರಾಯವನ್ನು ತಾವು ಮಾಡಿಕೊಂಡಂಥ ಚಟುವಟಿಕೆಯನ್ನು ಪ್ರಸ್ತುತಪಡಿಸ್ತಾರ. ಗೊತ್ತಾಗ್ಯದ? ಸ್ಟಾರ್ಟ್ ಮಾಡ್ಬೇಕೀಗ.